ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಬೆಂಗಳೂರಿಗೆ ಆಗಮಿಸಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾದರು. ರಾತ್ರಿ 8 ಗಂಟೆಗೆ ಸದಾಶಿವನಗರದ ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿದರು. ಈ ವೇಳೆ ರಾಜ್ಯ ರಾಜಕೀಯದ ಕುರಿತು ಸುದೀರ್ಘ ಚರ್ಚೆಯಾಗಿದೆ ಎನ್ನಲಾಗಿದೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಏನೂ ಮಾತಾಡಿಲ್ಲ, ಇದೊಂದು ಕರ್ಟಸಿ ಭೇಟಿಯಷ್ಟೇ ಅಂತ ಸಿಎಂ ಹೇಳಿದ್ದಾರೆ. ಅಲ್ಲದೆ ಪಕ್ಷ ಸಂಘಟನೆ ಬಗ್ಗೆ ಮಾತಾಡಿದ್ದೀವಿ, ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆ, ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಬಗ್ಗೆ ಮಾತಾಡಿದ್ದೇವೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಬಗ್ಗೆ ಚರ್ಚೆ ವಿಚಾರಕ್ಕೆ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಕೂಡ ಸಿಎಂ ಆಕಾಂಕ್ಷಿ, ನನಗೂ ಸಿಎಂ ಆಗೋ ಆಸೆ ಇದೆ. ಈ ಸಂದರ್ಭ ಆ ರೀತಿ ಇಲ್ಲ, ಸಿಎಂ ಬದಲಾವಣೆ ಅನ್ನೋ ವಿಚಾರ ಬಂದಾಗ ನೋಡೋಣ ಅಂತ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಹಾಡಹಗಲೇ 7 ಕೋಟಿ 11 ಲಕ್ಷ ರೂಪಾಯಿ ದರೋಡೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಸಂಗತಿಗಳು ಬಯಲಾಗಿವೆ. ಸಾಲ ತೀರಿಸುವ ಸಲುವಾಗಿ ಆರೋಪಿಗಳು ದರೋಡೆ ಮಾಡಿದ್ದೀವಿ ಅಂತ ಆ ವಿಚಾರಣೆಯ ವೇಳೆ ಬಾಯ್ಬಿಟ್ಟಿದ್ದಾರೆ. ಸಾಲ ತೀರಿಸಲೆಂದು ಹಗಲು ದರೋಡೆ ಮಾಡಿದ್ದೇವೆ ಎಂದಿರುವ ಆರೋಪಿಗಳು ಕುಡಿತ ಜೂಜಿನಿಂದ ಸಾಲ ಮಾಡಿಕೊಂಡಿದ್ರು ಎನ್ನಲಾಗಿದೆ. ಸಾಲ ತೀರಿಸುವುದಕ್ಕೆ ಎಟಿಎಂ ವಾಹನ ದರೋಡೆಗೆ ಸ್ಕೆಚ್ ಹಾಕ್ತಾರೆ. 17,000 ರೂಪಾಯಿ ಸಂಬಳ ಪಡಿತಾ ಇದ್ದಂತಹ ಗೋಪಿ ಝೇವಿಯರ್ ಕೆಲಸ ಬಿಟ್ಟು ದರೋಡೆಗೆ ಸ್ಕೆಚ್ ಹಾಕಿದ್ರು. ಬೆಂಗಳೂರು ದರೋಡೆಗೆ ಸಂಬಂಧಪಟ್ಟಂತೆ 7 ಕೋಟಿ 11 ಲಕ್ಷ ರೂಪಾಯಿ ಹಣದ ಪೈಕಿ 6 ಕೋಟಿ 46 ಲಕ್ಷ ಹಣವನ್ನು ರಿಕವರಿ ಮಾಡಲಾಗಿದೆ. ಈ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಗೋಪಿ ಮತ್ತು ಝೇವಿಯರ್ನನ್ನ ಬಂಧಿಸಲಾಗಿದೆ. ಮೂವರನ್ನು 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಕೋರ್ಟ್ ಆದೇಶಿಸಿದೆ. ಬೆಂಗಳೂರಿನಲ್ಲಿ ನಡೆದಂತಹ ಹಗಲು ದರೋಡೆ ಪ್ರಕರಣದಲ್ಲಿ ಹೊಸಕೋಟೆ ಬಳಿ ಪಾಳು ಬಿದ್ದ ಮನೆಯಲ್ಲಿ 5 ಕೋಟಿ 56 ಲಕ್ಷ ರೂಪಾಯಿ ಹಣ ಪತ್ತೆಯಾಯಿತು. ದರೋಡೆಕೋರರ ಗ್ಯಾಂಗ್ ಪಾಳು ಬಿದ್ದ ಮನೆಯಲ್ಲಿ ಹಣ ಇಟ್ಟಿದ್ರು. ಅನುಮಾನದ ಮೇಲೆ ಪಾಳು ಬಿದ್ದ ಮನೆ ಬಳಿ ಹೋಗಿ ಬಾಗಿಲು ಬಡಿದು ಪರಿಶೀಲಿಸಿದರೆ ಹಣ ಪತ್ತೆಯಾಗಿದೆ. ದರೋಡೆ ಆದ ಹಣವನ್ನು ಪೊಲೀಸ್ ಅಧಿಕಾರಿಗಳು ರಿಕವರಿ ಮಾಡಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ದರೋಡೆ ಪ್ರಕರಣ ಸಂಬಂಧ 7 ಆರೋಪಿಗಳನ್ನು ಬಂಧಿಸಲಾಗಿದೆ. ಆ ಆರೋಪಿಗಳ ಪೈಕಿ ಒಬ್ಬ ಪೊಲೀಸ್ ಇಲಾಖೆಯ ಸಿಬ್ಬಂದಿ. ಈಗ 6 ಕೋಟಿ 29 ಲಕ್ಷ ಹಣ ಸಿಕ್ಕಿದೆ. ಉಳಿದ ಹಣದ ಬಗ್ಗೆ ತನಿಖೆಯಾಗ್ತಿದೆ ಎಂದಿದ್ದಾರೆ. ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಕೇಸ್ನಲ್ಲಿ ಮತ್ತೋರ್ವ ಆರೋಪಿ ಪೊಲೀಸರಿಗೆ ಶರಣಾಗಿದ್ದಾನೆ. A1 ರವಿ ಸಹೋದರನಾದ ರಾಕೇಶ್ ನಿನ್ನೆ ತಡರಾತ್ರಿ ಪೊಲೀಸರಿಗೆ ಶರಣಾದ. ರವಿ ಜೊತೆ ಸೇರಿ ರಾಕೇಶ್ ಕೂಡ ದರೋಡೆಯ ಸಂಚು ರೂಪಿಸಿದ. ಪರಪ್ಪನಗ್ರಹಾರ ಜಿಲ್ಲೆಯ ರಾಜಾತಿಥ್ಯ ವಿಡಿಯೋದ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗಿದ್ದು, ಕೊಲೆ ಆರೋಪಿ ದರ್ಶನ್ ಆಪ್ತ ಧನ್ವೀರ್ ಸೇರಿ ಹಲವರ ವಿಚಾರಣೆ ನಡೆದಿದೆ. ಈ ವೇಳೆ ನಾನು ಯಾರಿಗೂ ವಿಡಿಯೋ ಶೇರ್ ಮಾಡಿಲ್ಲ ಅಂತ ಧನ್ವೀರ್ ಹೇಳಿದ್ದಾರೆ. ಇತ್ತ ವೈರಲ್ ವಿಡಿಯೋದಲ್ಲಿ ಡಾನ್ಸ್ ಮಾಡಿದ್ದ ರೌಡಿ ಶೀಟರ್ ಕುದುರೆ ಮಂಜ ತಾನು ಡಾನ್ಸ್ ಮಾಡಿದ್ದು ನಿಜ ಅಂತ ಒಪ್ಪಿಕೊಂಡಿದ್ದಾನೆ. ಗುಬ್ಬಚ್ಚಿ ಸೀನಾ ವಿಲ್ಸನ್ ಗಾರ್ಡನ್ ನಾಗನಿಗೆ ವಿಡಿಯೋ ಶೇರ್ ಮಾಡಿದ್ದರ ಬಗ್ಗೆಯೂ ಕುದುರೆ ಮಂಜ ಬಾಯ್ಬಿಟ್ಟಿದ್ದಾನೆ. ಇದೀಗ ಗುಬ್ಬಚ್ಚಿ ಸೀನಾ ಮತ್ತು ವಿಲ್ಸನ್ ಗಾರ್ಡನ್ ನಾಗನಿಗೆ ಸಂಕಷ್ಟ ಎದುರಾಗಿದೆ. ಕೋರ್ಟ್ ಅನುಮತಿ ಪಡೆದು ಇಬ್ಬರನ್ನೂ ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ. ಗುಬ್ಬಚ್ಚಿ ಸೀನಾ ಮತ್ತು ನಾಗ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿದ್ದಾರೆ. ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟದ ಹಿಂದೆ ಪಾಕಿಸ್ತಾನ ಇದೆ ಎಂದು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಗಂಭೀರ ಆರೋಪ ಮಾಡಿದ್ದಾರೆ. ನೆರೆ ರಾಷ್ಟ್ರ ಭಾರತವನ್ನ ನೇರ ಯುದ್ಧದಲ್ಲಿ ಸೋಲಿಸೋದಕ್ಕೆ ಸಾಧ್ಯ ಇಲ್ಲದ ಕಾರಣ ಭಯೋತ್ಪಾದಕ ದಾಳಿ ನಡೆಸ್ತಾ ಇದೆ. ಅದಕ್ಕಾಗಿಯೇ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಇತ್ತೀಚೆಗೆ ದೆಹಲಿಯಲ್ಲಿ ಸ್ಫೋಟ ನಡೆಸಲಾಯಿತು ಅಂತ ಫಡ್ನವೀಸ್ ಹೇಳಿದ್ದಾರೆ.